ಆತ್ಮೀಯರೇ ನಮಸ್ಕಾರ. ದೇಹ ದೇವಾಲಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಡೀ ಭಾರತೀಯ ಸಂಸ್ಕೃತಿ ಕೃಷ್ಣಮಯ. ಸಂಗೀತ, ನೃತ್ಯ, ಕಲೆ, ಮನೋರಂಜನೆ, ಸಾಹಿತ್ಯ, ಪ್ರೀತಿ, ಪ್ರೇಮ, ಪ್ರಣಯ, ಸ್ನೇಹ, ಬಾಂಧವ್ಯ, ರಾಜಕೀಯ, ಯುದ್ಧ, ಧರ್ಮ, ಪವಾಡ, ಜ್ಞಾನ ಮತ್ತು ಮೋಕ್ಷ, ಈ ಎಲ್ಲ ಗುಣಗಳ ಪರಿಪೂರ್ಣ ವ್ಯಕ್ತಿತ್ವದ ಸುಮಧುರ ಸುಗಂಧವೇ ಕೃಷ್ಣ. ನಮ್ಮ ನಿಮ್ಮೆಲ್ಲರ ಕಣ ಕಣಗಳಲ್ಲೂ ಹಾಸುಹೊಕ್ಕಾಗಿರುವ ಬಾಲಕೃಷ್ಣನ ಜನನದ ಪೌರಾಣಿಕ ಕಥೆಯೇ ನಾವು ಸಾಂಪ್ರದಾಯಿಕವಾಗಿ ಆಚರಿಸುವಂತ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿಗೆ ಸಂಬಂಧಿಸಿದ ಕಥೆಗಳು ಮತ್ತು ಸಂಕೇತಗಳು ಕೇವಲ ಪೌರಾಣಿಕವಲ್ಲ, ಅವು ನಮ್ಮ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಉನ್ನತಿಯ ರಹಸ್ಯ ಮಾಹಿತಿಯನ್ನ ಅರಿಯುವಂತ ಸುಂದರ ಅವಕಾಶವಾಗಿದೆ. ಈ ಕೃಷ್ಣ ತತ್ವವನ್ನ ಜೀವನದ ಹಲವು ಆಯಾಮಗಳ ಮೂಲಕ ಅರಿಯುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ. ಕೃಷ್ಣ ಪದದ ಅರ್ಥವೇ ಎಲ್ಲವನ್ನೂ ತನ್ನೊಳಗೆ ಆಕರ್ಷಿಸೋದು ಅಂತ. ಹಾಗಾಗಿ ಬ್ರಹ್ಮಾಂಡದಲ್ಲಿರೋ ತನ್ನ ಹತ್ತಿರಕ್ಕೆ ಬರುವಂತ ಎಲ್ಲವನ್ನ ತನ್ನ ಅಪಾರ ಗುರುತ್ವಾಕರ್ಷಣ ಬಲದಿಂದ ಆಕರ್ಷಿಸೋ ಬ್ಲ್ಯಾಕ್ ಹೋಲ್ ಅಂದ್ರೆ ಕಪ್ಪು ರಂಧ್ರವನ್ನ ಕೃಷ್ಣ ಕುವರ ಅಂತಾನೂ ಕರೀತಾರೆ. ನಮ್ಮ ಹೃದಯ ಭಾಗದಲ್ಲೂ ಸಹ ಎಲ್ಲವನ್ನ ತನ್ನೆಡೆಗೆ ಆಕರ್ಷಿಸುವಂತ ಕಪ್ಪು ರಂಧ್ರವಿದೆ. ಇದೇ ತನ್ನ ಭಕ್ತರ ಹೃದಯದಲ್ಲಿರುವಂತ ಭಕ್ತಿಯ ಬೆಣ್ಣೆಯನ್ನ ಕದಿಯೋ ಕೃಷ್ಣ ತತ್ವ. ಭಾಗವತ ಪುರಾಣದ ಪ್ರಕಾರ ಕೃಷ್ಣ ಹುಟ್ಟಿದ್ದು ಕ್ರಿಸ್ತಪೂರ್ವ 3228 ಇಸವಿ ಜುಲೈ 19 ಮಧ್ಯರಾತ್ರಿ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ವೃಷಭ ರಾಶಿಯಲ್ಲಿ. ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷಗಳ ಅಷ್ಟಮಿಯ ದಿನಗಳಲ್ಲಿ ಸಮುದ್ರ ಶಾಂತವಾಗಿರುತ್ತೆ. ಇದರಿಂದ ಭೂಮಿನೂ ಶಾಂತವಾಗಿರುತ್ತೆ. 71% ಜಲತತ್ವದಿಂದ ತುಂಬಿರುವಂತ ನಮ್ಮ ಶರೀರ ಮತ್ತು ಚಂದ್ರನ ಅಂಶದಿಂದ ಉಂಟಾಗಿರೋ ನಮ್ಮ ಮನಸ್ಸು ಸಹ ಶಾಂತವಾಗಿರುತ್ತೆ. ಇದರಿಂದಲೇ ಸ್ಥಿತಪ್ರಜ್ಞ ಮನಸ್ಸಿನ ಪ್ರತೀಕವಾದ ಕೃಷ್ಣನ ಜನನ ಅಷ್ಟಮಿ ಎಂದು ಆಗಿದ್ದು. ಕೃಷ್ಣನ ಜನ್ಮದ ಉದ್ದೇಶವೇ ಪ್ರಪಂಚದಲ್ಲಿ ನಡೆಯುತ್ತಿದ್ದ ಅನ್ಯಾಯವನ್ನ ಸಂಪೂರ್ಣವಾಗಿ ನಿವಾರಿಸಿ ಧರ್ಮ ಸ್ಥಾಪನೆ ಮಾಡೋದು ಹಾಗೂ ಎಲ್ಲರಲ್ಲೂ ಆಧ್ಯಾತ್ಮಿಕ ಪ್ರಜ್ಞೆಯನ್ನ ಜಾಗೃತ ಮಾಡೋದು. ಮಧ್ಯರಾತ್ರಿಯಲ್ಲಿ ಕೃಷ್ಣನ ಜನನ ಇದು ಅಂತರಂಗದ ಜಾಗೃತಿಯ ಸಂಕೇತವಾಗಿದೆ. ಜೀವ ರಸಾಯನ ಶಾಸ್ತ್ರದ ಪ್ರಕಾರ ಕೃಷ್ಣನು ಜನಿಸಿದ ಮಧ್ಯರಾತ್ರಿಯ ಸಮಯದಲ್ಲಿ ನಮ್ಮ ಮೆದುಳಿನಲ್ಲಿರುವಂಥ ಪೀನಿಯಲ್ ಗ್ರಂಥಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮೆಲಟನಿನ್ ಅನ್ನುವಂಥ ಹಾರ್ಮೋನ್ನ ಉತ್ಪತ್ತಿ ಮಾಡುತ್ತೆ. ಇದು ನಮ್ಮ ಶರೀರದ ಆರೋಗ್ಯವನ್ನು ಹೆಚ್ಚಿಸಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸುವಲ್ಲಿ ಮತ್ತು ವೈಯಕ್ತಿಕ ಚೇತನಕ್ಕೆ ವಿಶ್ವ ಚೇತನದೊಂದಿಗೆ ಸಂಪರ್ಕ ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಆಧ್ಯಾತ್ಮಿಕ ಸೆಳೆತವಿರುವ ದೈವಿಕ ಗುಣಗಳನ್ನ ಹೊಂದಿರುವ ಮನಸ್ಸಿನ ಪ್ರತೀಕವೇ ದೇವಕಿ. ಆತ್ಮದ ಉನ್ನತಿಗೆ ಸಹಾಯಕವಾದ ಜೀವಶಕ್ತಿಯ ಪ್ರತೀಕವೇ ವಸುದೇವ. ಈ ಶರೀರವೇ ನಾನು ಅನ್ನುವಂಥ ಅಹಂಕಾರದ ಪ್ರತೀಕವೇ ಕಂಸ. ಈ ಶರೀರ ಭಾವದ ಅಹಂಕಾರ ಅನ್ನುವಂಥ ಕಂಸನ ಸಾವು ದೇವಕಿ ಮತ್ತು ವಸುದೇವರಿಗೆ ಹುಟ್ಟುವ 8ನೇ ಮಗುವಿನಿಂದ ಅನ್ನುವಂಥ ಅಶರೀರವಾಣಿಯ ಯೋಗಿಕ ಅರ್ಥವೇ ಅಷ್ಟಾಂಗ ಯೋಗದ ಅಂಗಗಳಾದ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು 8ನೇಯದಾದ ಸಮಾಧಿಯ ಮೂಲಕ ಆತ್ಮ ಸಾಕ್ಷಾತ್ಕಾರ ಉಂಟಾದಾಗ ಈ ಶರೀರ ನಾನೆಂಬ ಕಂಸನ ಸಾವು. ಇದಕ್ಕಾಗಿಯೇ ದೇವಕಿ ವಸುದೇವರನ್ನ ಈ ಕಂಸ ಅನ್ನುವಂಥ ಅಹಂಕಾರ ಮೂಲಾಧಾರ ಚಕ್ರ ಅನ್ನುವಂಥ ಕಾರಾಗೃಹದಲ್ಲಿ 7 ಸರಪಣಿಗಳಿಂದ ಬಂಧಿಸಿ ಇಟ್ಟಿರುವ ಚಿತ್ರಣವಾಗಿ ತೋರಿಸಿರೋದು. ಈ 7 ಸರಪಣಿಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿರುವಂಥ 7 ಚಕ್ರಗಳಾದ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಹಾಗೂ ಸಹಸ್ರಾರ ಚಕ್ರಗಳ ಸಂಕೇತ. ಮೂಲಾಧಾರ ಚಕ್ರವೆಂಬ ಸೆರೆಮನೆಯಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯಾದ ಕೃಷ್ಣನ ಜನನವಾದಾಗ ಪ್ರಾಪಂಚಿಕ ವ್ಯಾಮೋಹಗಳು ಅಂದ್ರೆ ಕಂಸ ಮತ್ತು ಅವನ ಸೈನಿಕರು ನಿದ್ರೆಗೆ ಜಾರ್ತಾರೆ. ಅಷ್ಟೂ ದಿನಗಳ ಕಾಲ ನಿದ್ರೆಯಲ್ಲಿದ್ದಂತ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ. ಆಗ ಪ್ರಾಣಶಕ್ತಿಯಾದ ವಸುದೇವನನ್ನ ಬಂಧಿಸಿದ್ದ 7 ಸರಪಣಿಗಳು ಹಾಗೂ ಸೆರೆಮನೆಯ ಕಬ್ಬಿಣದ ದ್ವಾರ ತಾನೇ ತಾನಾಗಿ ತೆರೆ ಎಳ್ಬಿಡುತ್ತೆ. ಪ್ರಾಣಶಕ್ತಿಯಾದ ವಸುದೇವನು ಕೃಷ್ಣ ಪ್ರಜ್ಞೆಯ ತೇಜಸ್ಸನ್ನ ಬೆನ್ನುಹುರಿಯ ರೂಪದ ಯಮುನಾ ನದಿಯ ಮೂಲಕ
ಸಾಗುವ ಯೋಗದ ಹಾದಿಯಲ್ಲಿ ಸಹಾಯಕಾರಿಯೇ ಆದಿಶೇಷ ಸ್ವರೂಪದ ಸುಷುಮ್ನ ನಾಡಿ. ಯಮುನಾ ನದಿಯನ್ನು ದಾಟುವ ಸಂಕೇತವೇ ಸಾಂಸಾರಿಕ ಮತ್ತು ಆಧ್ಯಾತ್ಮಿಕ ಬದುಕಿನಲ್ಲಿ ಎದುರಾಗುವಂಥ ಎಲ್ಲ ಸಂಘರ್ಷಗಳನ್ನ ಕೃಷ್ಣ ಪ್ರಜ್ಞೆಯೊಂದಿಗೆ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಒಳಗಿನ ಜ್ಞಾನದ ಮಾರ್ಗದರ್ಶನದಿಂದ ಜಯಿಸೋದೇ ಆಗಿದೆ. ಕೃಷ್ಣ ಜನ್ಮಾಷ್ಟಮಿಯನ್ನ ಗೋಕುಲಾಷ್ಟಮಿ ಅಂತಲೂ ಕರೀತಾರೆ. ಗೋ ಶಬ್ದಕ್ಕೆ ಭೂಮಿ, ಶರೀರ, ಧನ, ಜ್ಞಾನ, ಬೆಳಕು ಹೀಗೆ ಹಲವಾರು ಅರ್ಥಗಳಿವೆ. ಯೋಗ ಮಾರ್ಗದಲ್ಲಿರೋ ಮಾನವ ಕುಲ ವಾಸ ಮಾಡುವಂತ ಅತ್ಯಂತ ಸುಂದರ ಪ್ರಶಾಂತ ಭೂಮಿಯೇ ಗೋಕುಲ. ಅಂದ್ರೆ ಯೋಗಿಗಳ ಶರೀರವೇ ಗೋಕುಲ. ಎಲ್ಲ ರೀತಿಯ ಆಧ್ಯಾತ್ಮಿಕ ಸಾಧನೆಯ ಗುರಿಯೇ ಕೃಷ್ಣ ಪ್ರಜ್ಞೆಯ ಜಾಗರಣೆ. ಇದೇ ನಮ್ಮನ್ನ ಸಂಸಾರದ ಭೋಗಕ್ಕೂ ತಪಸ್ಸಿನ ಯೋಗಕ್ಕೂ ಕರೆದುಕೊಂಡು ಹೋಗುವಂತ ದ್ವೈತ ತತ್ವ. ಇದನ್ನೇ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಹಾಕುವಂತ ಕೃಷ್ಣನ ಹಿಂದಿನ ಮತ್ತು ಮುಂದಿನ ಹೆಜ್ಜೆಗಳ ರಂಗೋಲಿಯ ಸಾಂಕೇತಿಕ ಅರ್ಥ. ಸ್ವಾದಿಷ್ಠಾನ ಚಕ್ರವಾದ ಗೋಕುಲದಲ್ಲಿರುವಂತಹ ಎಲ್ಲವನ್ನು ಪ್ರಾಣಾಯಾಮದ ಮೂಲಕ ಶೋಧಿಸುವ ಯಶೋದೆಯ ಬಳಿ ಕೃಷ್ಣನನ್ನ ಸೇರಿಸಿ ಅಲ್ಲಿದ್ದ ಸೃಷ್ಟಿಯ ಮೂಲವಾದ ಲೈಂಗಿಕ ಭಾವನೆಗಳನ್ನ ಯೋಗ ಮಾಯೆಯ ಮೂಲಕ ವಶಪಡಿಸಿಕೊಂಡು ಮರಳಿ ಕಂಸನ ಕೈಗೆ ಸಿಗದಂತೆ ಮಾಡೋದೇ ಯೋಗ ಮಾಯೆಯ ಸಂಕೇತ. ಮುಂದೆ ಮಣಿಪುರ ಚಕ್ರದಲ್ಲಿ ಅಹಂಕಾರದ ವಿವಿಧ ರೂಪಗಳಾದ ರಾಕ್ಷಸಿ ಪ್ರವೃತ್ತಿಯ ಪೂತನಿ, ತೃಣವರ್ತ, ಅಗಾಸುರ, ಧೇನುಕಾಸುರ ಮತ್ತು ಬಕಾಸುರ ವಧೆಯ ಪ್ರಸಂಗಗಳನ್ನ ಸಾಂಕೇತಿಕವಾಗಿ ಚಿತ್ರಿಸಲಾಗಿದೆ. ಬೃಂದಾವನವೇ ವಿಶ್ವ ಪ್ರೇಮ ತುಂಬಿರುವಂತ ಹೃದಯದ ಸಂಕೇತ. ಇದು ಅನಾಹತ ಚಕ್ರದ ಸ್ಥಾನ. ಕೃಷ್ಣನ ಜೀವನವನ್ನ ಲೀಲೆ ಅಥವಾ ದೈವಿಕ ಆಟ ಅಂತ ವರ್ಣಿಸಲಾಗಿದೆ. ಇದು ಸೃಷ್ಟಿ ಮತ್ತು ಜೀವನದ ಎಲ್ಲ ಘಟನೆಗಳು ಬ್ರಹ್ಮಚೇತನದಿಂದ ನಡೆಯುವಂತ ದೈವಿಕ ಆಟ ಎಂಬುದನ್ನ ಸೂಚನೆ ಮಾಡುತ್ತೆ. ಕಾಳಿಂಗ ನಾಗನ ಮರ್ದನದ ಸಂಕೇತವೇ ನಮ್ಮಲ್ಲಿ ಅಹಂಕಾರದಿಂದ ಆಗಾಗ ತಲೆ ಎತ್ತುವಂತ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಗಳೆಂಬ ದುರ್ಗುಣಗಳ ನಿಯಂತ್ರಣ. ಬೆಣ್ಣೆಯನ್ನ ಕದಿಯುವಂತ ಕೃಷ್ಣನ ಸಂಕೇತವೇ ಜಗತ್ತಿನ ಎಲ್ಲ ಜೀವಿಗಳ ಹೃದಯದಲ್ಲಿರುವಂತಹ ಪ್ರೇಮ ಭಾವನೆಯೆಡೆಗೆ ಕೃಷ್ಣನ ಆಕರ್ಷಣೆಯನ್ನ ತೋರಿಸುತ್ತೆ. ಬೃಂದಾವನದಲ್ಲಿರುವಂತಹ ಗೋಪಿಯರೇ ನಮ್ಮ ಶರೀರದಲ್ಲಿರುವಂತಹ 72,000 ಸೂಕ್ಷ್ಮ ನಾಡಿಗಳು. ಗೋಪಿಕಾ ಸ್ತ್ರೀಯರೊಡನೆ ಕೃಷ್ಣನ ರಾಸಲೀಲೆಗಳೆಲ್ಲವೂ ಶರೀರದ ಒಳಭಾಗದಲ್ಲಿ ಸಮಾನವಾಗಿ ಹರಿಯುವ ಪ್ರಾಣದ ನರ್ತನದ ಸಂಕೇತ. ಗೋಪಿಕಾ ಸ್ತ್ರೀಯರ ವಸ್ತ್ರಾಪಹರಣವು ಶರೀರ ಭಾವನೆಯನ್ನ ಬಿಡಿಸಿಕೊಳ್ಳುವ ಸಂಕೇತವಾಗಿದೆ. ಕೃಷ್ಣನ ಕೊಳಲು ನಮ್ಮ ಶರೀರದಲ್ಲಿ ಹರಿಯುವ ವಾಯು ಮತ್ತು ಪ್ರಾಣದ ಸಂಕೇತ. ಸೂಕ್ಷ್ಮ ನಾಡಿಗಳಾದ ಗೋಪಿಕಾ ಸ್ತ್ರೀಯರು ಹಗಲು ರಾತ್ರಿ ಎನ್ನದೆ ಸದಾಕಾಲವು ಮುರುಳಿಯ ನಾದಕ್ಕೆ ಮೋಹ ಪರವಶರಾಗಿ ನರ್ತಿಸುವುದರ ಸಂಕೇತವೇ ನಮ್ಮ ಶರೀರದ ಪ್ರಾಣದ ಹರಿವಿಕೆಯಲ್ಲಿ ಉಂಟಾಗುವ ಸಮನ್ವಯತೆಯ ಸಂಕೇತ. ಇದು ಪ್ರಾಣಕ್ಕೂ ಮತ್ತು ಪ್ರಜ್ಞೆಗೂ ಮಧ್ಯೆ ಇರುವಂತಹ ಸೇತುವೆಯಾಗಿದೆ. ಇನ್ನು ನವಿಲುಗರಿ ಉನ್ನತ ಚೇತನ ಮತ್ತು ಆಧ್ಯಾತ್ಮಿಕ ಜ್ಞಾನದ ಸಂಕೇತ. ಇದರ ಧಾರಣೆ ಪೀನಿಯಲ್ ಗ್ರಂಥಿಯನ್ನ ಪ್ರಚೋದಿಸಿ ಮನೋದೈಹಿಕ ಸ್ತರಗಳಲ್ಲಿ ವಿಶ್ವ ಚೈತನ್ಯವನ್ನ ಪ್ರಚೋದಿಸೋದು. ಗೋವರ್ಧನ ಪರ್ವತ ಯೋಗ ಸಾಧನೆಗೆ ಸಹಾಯಕವಾದ ದೃಢ ಶರೀರದ ಪ್ರತೀಕ. ಮನಸ್ಸಿನ ನಿಗ್ರಹದಲ್ಲಿ ಶರೀರದ ದೃಢತೆ ಮತ್ತು ಸ್ಥಿರತೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸಾಮಾನ್ಯವಾಗಿ ನಮ್ಮ ಶರೀರದ ಪ್ರಾಣಶಕ್ತಿಯನ್ನ ನಮ್ಮ ಇಂದ್ರಿಯಗಳು ಹೊರ ಪ್ರಪಂಚದ ಆಕರ್ಷಣೆಗಳ ಕಡೆಗೆ ಸದಾ ಹರಿಸ್ತಾನೆ ಇರ್ತವೆ. ಇದೇ ಗೋಕುಲದಲ್ಲಿ ಆಚರಿಸ್ತಿದ್ದಂಥ ಇಂದ್ರಿಯಗಳ ಒಡೆಯನಾದ ಇಂದ್ರನ ಪೂಜೆ. ಇದೇ ಶಕ್ತಿಯನ್ನ ಯೋಗ ಸಾಧನೆಯ ಮೂಲಕ ಶರೀರದ ದೃಢತೆಗಾಗಿ ಬಳಸಿದಾಗ ಶರೀರ ಸ್ವರೂಪದ ಗೋವರ್ಧನ ಗಿರಿಯು ಕೃಷ್ಣ ಪ್ರಜ್ಞೆಯ ಸಾಧನೆಗೆ ಸಹಾಯಕ ಅನ್ನೋದೇ ಇದರ ಹಿಂದಿರುವ ಯೋಗ ರಹಸ್ಯ. ವೇದಗಳು ಬ್ರಹ್ಮಾಂಡದ ಕಾರ್ಯಗಳ ಬಗ್ಗೆ ತಿಳಿಸಿದರೆ, ಪುರಾಣಗಳು ನಮ್ಮ ಶರೀರದ ಒಳಗೆ ನಡೆಯುವಂಥ ಪರಿವರ್ತನೆಗಳನ್ನ ವಿವಿಧ ಪಾತ್ರಗಳ ಮೂಲಕ ಕಥೆಗಳ ರೂಪದಲ್ಲಿ ನಿರೂಪಣೆ ಮಾಡಿರುವಂಥ ಅತ್ಯಂತ ಉನ್ನತ ಮನೋವಿಜ್ಞಾನದ ಚಿತ್ರಣಗಳು. ಭಾಗವತ ಪುರಾಣದ 10ನೇ ಸ್ಕಂದದಲ್ಲಿ ವಿವರಿಸಿರುವಂತಹ ಕೃಷ್ಣನ ಹುಟ್ಟಿನ ಪ್ರತಿಯೊಂದು ಲೀಲೆಗಳು ಗರ್ಭಧಾರಣೆ, ಮಗುವಿನ ಬೆಳವಣಿಗೆ ಹಾಗೂ ಮಗುವಿನ ಹುಟ್ಟಿನ ಸಂಪೂರ್ಣ ದೈಹಿಕ ವಿಜ್ಞಾನದ ಚಿತ್ರಣ ಆಗಿದೆ. ಇದರ ಹಿಂದಿರೋ ಶರೀರ ಶಾಸ್ತ್ರದ ರಹಸ್ಯವನ್ನ ತಿಳಿಯುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ. ಈ ನಮ್ಮ ಭೂಮಿ 71% ನೀರಿನಿಂದ ತುಂಬಿದೆ.
ಅದರಲ್ಲಿನ ಗರಿಷ್ಠ 97% ನೀರು ಸಮುದ್ರದಲ್ಲಿದ್ದು ಉಪ್ಪಿನ ಅಂಶದಿಂದ ತುಂಬಿದೆ. ಇದನ್ನೇ ಪುರಾಣಗಳಲ್ಲಿ ಲವಣಾಸುರ ಅನ್ನುವಂಥ ರಾಕ್ಷಸ ಆಳ್ತಿದ್ದ ಮಧುಪುರ ಅನ್ನುವಂಥ ರಾಜ್ಯವನ್ನ ಇಕ್ಷ್ವಾಕು ಎಂಬ ರಾಜ ತನ್ನ ಹೋರಾಟದ ಮೂಲಕ ವಶಪಡಿಸಿಕೊಂಡ ಕಥೆಯಾಗಿ ಹೇಳಿರೋದು. ಮಧುಪುರ ಅಂದರೆ ಈ ಶರೀರ, ಇದೇ ಮಥುರೆ. ಲವಣಾಸುರ ಅಂದರೆ ಈ ಶರೀರದಲ್ಲಿರುವಂಥ ಲವಣಾಂಶಗಳು. ಇಕ್ಷ್ವಾಕು ಅಂದರೆ ಕಬ್ಬಿನಲ್ಲಿರುವಂತಹ ಸಿಹಿ ಪದಾರ್ಥವಾದ ಸುಕ್ರೋಸ್. ಶರೀರದಲ್ಲಿರುವಂತಹ ಪ್ರತಿಯೊಂದು ಜೀವಕೋಶಕ್ಕೂ ಶಕ್ತಿಯ ಉತ್ಪಾದನೆಗೆ ಬೇಕಾದ ಮೂಲ ಕಚ್ಚಾ ವಸ್ತುವೇ ಈ ಸುಕ್ರೋಸ್. ಇನ್ನು ಕಂಸ ಜೀವಕೋಶದ ಒಳಗಿರುವಂತಹ ಶಕ್ತಿಯನ್ನ ಇಂದ್ರಿಯಗಳ ಮೂಲಕ ಪ್ರಾಪಂಚಿಕ ಆಕರ್ಷಣೆಗಳ ಕಡೆಗೆ ಕರೆದೊಯ್ಯುವಂತ ಒಂದು ಪ್ರಕ್ರಿಯೆ. ಇನ್ನು ಜೀವಕೋಶದ ಒಳಗೆ ಇರುವಂತ ಪವರ್ ಹೌಸ್ ಆಗಿರುವಂತ ಮೈಟೋಕಾಂಡ್ರಿಯಾನೇ ವಸುದೇವ. ದೇವಕಿಯೇ ನ್ಯೂಕ್ಲಿಯಸ್. ಯಮುನಾ ನದಿಯೇ ಗರ್ಭನಾಳ. ವಸುದೇವನ ತಲೆಯ ಮೇಲೆ ಹೊತ್ತಿರುವಂಥ ಬುಟ್ಟಿಯೇ ವೀರ್ಯಾಣು. ಆದಿಶೇಷನೇ ವೀರ್ಯಾಣುವಿನ ಹೊರ ಕವಚ. ನಂದ ಗೋಕುಲವೇ ಗರ್ಭಕೋಶ. ನಂದನೇ ಹಾರ್ಮೋನ್. ಯಶೋದೆಯೇ ಅಂಡ. ನಂದ ಗೋಕುಲದಲ್ಲಿ ಕೃಷ್ಣನ ಎಲ್ಲ ಲೀಲೆಗಳು ಮಹಿಳೆಯ ಗರ್ಭಕೋಶದಲ್ಲಿ ಮಗು ಬೆಳೆಯುವ ಪ್ರಕ್ರಿಯೆಯನ್ನ ತಿಳಿಸಿದರೆ, ತಾಯಿಯ ಗರ್ಭದಿಂದ ಹೊರಗೆ ಬರುವಂತ ಪ್ರಕ್ರಿಯೆಯನ್ನ ಕೃಷ್ಣ ನಂದ ಗೋಕುಲ ಬಿಟ್ಟು ಮಥುರೆಗೆ ಬರುವ ಚಿತ್ರಣದ ಮೂಲಕ ಸಾಂಕೇತಿಕವಾಗಿ ಹೇಳಲಾಗಿದೆ. ಕೃಷ್ಣ ಜನ್ಮಾಷ್ಟಮಿಯ ಆಕರ್ಷಣೆಯೇ ವಿವಿಧ ಬಗೆ ಬಗೆಯ ತಿಂಡಿ ತಿನಿಸುಗಳು. ಈ ಆಚರಣೆಯ ಮೂಲ ಉದ್ದೇಶವೇ ಉತ್ತಮ ಪೋಷಕಾಂಶಯುಕ್ತ ಆಹಾರದ ಸೇವನೆಯ ಮೂಲಕ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವಂತರಾಗುವ ನಿಟ್ಟಿನಲ್ಲಿ ಪ್ರತಿ ಪುರುಷನ ವೀರ್ಯದ ಶಕ್ತಿ ಹಾಗೂ ಮಹಿಳೆಯ ಅಂಡಶಕ್ತಿ ಹೆಚ್ಚಾಗುವಂತೆ ಮಾಡೋದು. ಗರ್ಭಧಾರಣೆ ಮತ್ತು ಗರ್ಭದ ಬೆಳವಣಿಗೆಯನ್ನ ನಂದ ಗೋಕುಲದಲ್ಲಿ ಬಾಲಕೃಷ್ಣನ ಲೀಲೆಗಳಾಗಿ ಕೃಷ್ಣನ ಜನನದಿಂದ ಹಿಡಿದು ಆತ ಮಥುರೆಗೆ ಹಿಂದಿರುಗುವವರೆಗೂ ಪೌರಾಣಿಕ ಪಾತ್ರಗಳಾಗಿ ಚಿತ್ರಿಸಿರುವಂತಹ ನಮ್ಮ ಋಷಿ ಮುನಿಗಳ ಉನ್ನತ ಜ್ಞಾನಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಈ ಶರೀರವೇ ಭಾರತ. ಇದು ಜ್ಞಾನಭೂಮಿ, ತಪೋಭೂಮಿ. ಈ ಮಣ್ಣಿನಲ್ಲಿ ಜನಿಸುವಂತ ಪ್ರತಿಯೊಂದು ಜೀವಾತ್ಮದ ಗುರಿಯು ತನ್ನನ್ನು ತಾನು ತಿಳಿಯೋದು. ಈ ಕಾರಣದಿಂದಲೇ ಸನಾತನ ವಂಶವಾಹಿನಿಗಳ ಪ್ರಭಾವ ಹೆಚ್ಚಾಗಿರುವಂತ ಯಾವುದೇ ವ್ಯಕ್ತಿ ಜಗತ್ತಿನ ಯಾವುದೇ ಭಾಗದಲ್ಲೂ ಹುಟ್ಟಿದ್ದರೂ ಆ ಜೀವಾತ್ಮಕ್ಕೆ ಬೃಂದಾವನದಲ್ಲಿರುವಂತಹ ಕೃಷ್ಣ ಪ್ರಜ್ಞೆಯ ಕೊಳಲಿನ ನಾದ ಕೇಳ್ತಾನೆ ಇರುತ್ತೆ. ಆ ಕರೆಗೆ ಸ್ಪಂದಿಸುವ ಸಂಸ್ಕಾರ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯಿಂದ ಶೀಘ್ರವಾಗಿ ಎಲ್ರಿಗೂ ಸಿಗುವಂತಾಗ್ಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.